ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗೃಹೋಪಯೋಗಿ ವಸ್ತುಗಳು ಕೂಡ ಈ ಎಕ್ಸಿಬಿಷನ್ ಅಲ್ಲಿ ಗಮನ ಸೆಳೀತಾ ಇವೆ. ಸೊ ಅದರಲ್ಲೂ ಸ್ಪೆಷಲಿ ಪಿಂಗಾಣಿ ವಸ್ತುಗಳು ಮೊದಲೆಲ್ಲ ಪ್ಲೈನ್ ಕಲರ್ ಒಂದೇ ಕಲರ್ ಬರ್ತಿದ್ರು, ಈಗ ಕಲರ್ಫುಲ್ ಕಲರ್ಗಳಲ್ಲಿ ಬರ್ತಾ ಇದೆ. ಸೊ ವೆರೈಟಿ ಡಿಸೈನ್ ಬರ್ತಾ ಇದೆ. ಬರೀ ಕಪ್ಪು ಸಾಸರ್ಗೆ ಅಷ್ಟೇ ಸೀಮಿತವಾಗಿಲ್ಲ, ಬೇರೆ ಬೇರೆ ಗೃಹೋಪಯೋಗಿ ಅಲಂಕಾರಿಕ ವಸ್ತುಗಳಾಗಿ ಕೂಡ ಪಿಂಗಾಣಿ ವಸ್ತುಗಳನ್ನು ಬಳಸ್ತಾ ಇದ್ದಾರೆ. ನೋಡಿದ್ರಿ, ಪಿಂಗಾಣಿ ಗೃಹೋಪಯೋಗಿ ಅಲಂಕಾರಿಕ ವಸ್ತುಗಳನ್ನ ನೋಡಿದ್ರಿ. ಆದರೆ ಬ್ರಾಸ್ ಐಟಮ್ಸ್ ಅಲ್ಲೂ ಕೂಡ, ಬ್ರಾಸ್ ಮೆಟಲ್ ಅಲ್ಲೂ ಕೂಡ ಅಂಥದ್ದೇ ಅಲಂಕಾರಿಕ ವಸ್ತುಗಳಿದಾವೆ, ತುಂಬಾ ಅದ್ಭುತವಾಗಿದ್ದಾವೆ ಅಂತಲೇ ಹೇಳ್ಬೋದು. ಫಿನಿಶಿಂಗ್ ಇರ್ಬೋದು, ಒಂದು ಕೊಕ್ಕರೆನ ಮಾಡಿರುವಂಥದ್ದು ಇರ್ಬೋದು. ಸೊ ತುಂಬ ವೆರೈಟಿ ಕೊಕ್ಕರೆಗಳು, ಅದರಲ್ಲೂ ಕೂಡ ಸೈಜ್ ಇರ್ಬೋದು, ಎಲ್ಲ ಒಂದು ಬೇರೆ ಬೇರೆ ಶೋಕೇಶಲ್ಲಿ ಇಡುವಂತಹ ಒಂದು ಕೆಲವೊಂದು ಅಲಂಕಾರಿಕ ವಸ್ತುಗಳು ಬ್ರಾಸ್ ಐಟಮ್ಸಲ್ಲಿ ಸಿಗ್ತಾ ಇವೆ. ಸೊ ನೀವು ನೋಡ್ಬೋದು ಇಲ್ಲಿ ಎಂತೆಂಥ ವೆರೈಟಿ ಐಟಮ್ಸ್ಗಳಿದ್ದಾವೆ ಅಂತಂದರೆ, ಕೊಕ್ಕರೆದೇ ನಾನು ಹೇಳಿದ್ನಲ್ಲ, ಕೊಕ್ಕರೆ ಕೂಡ ತುಂಬ ಸೈಜಲ್ಲೂ ಕೂಡ ಬೇರೆ ಬೇರೆ ವೆರಿ ಸೈಜ್ ಇದ್ದಾವೆ. ಐಟಮ್ಸ್ಗಳಲ್ಲೂ ಕೂಡ ಡಿಫ್ರೆನ್ಸ್ ಆಗಿದ್ದಾವೆ. ಆ್ಯಂಡ್ ತುಂಬ ಫಿನಿಶಿಂಗ್ ಅಂತೂ ತುಂಬ ಸೂಪರ್ಬ್ ಆಗಿದೆ ಅಂತಲೇ ಹೇಳ್ಬೋದು. ಬೇರೆ ಬೇರೆ ಅಲಂಕಾರಿಕ ವಸ್ತುಗಳು, ಜಿಂಕೆ ಇರ್ಬೋದು, ಅಥವಾ ಒಂದು ಬ್ರಾಸ್ ಮೆಟಲಲ್ಲಿ ಈ ಥರ ಒಂದು ಶೋ ಪೀಸ್ ಮಾಡಿದ್ದಾರೆ ಅಂತಂದರೆ ಇದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಗಂಟೆಗಳು ಗೊತ್ತಲ್ಲ ನಿಮಗೆ, ಗಂಟೆ ಮಣಿಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದ್ದಾವೆ. ಸೊ ಎಕ್ಸಿಬಿಷನಲ್ಲಿ ಎಲ್ಲ ಐಟಮ್ಸ್ ಸಿಗುತ್ತೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ವೆರೈಟಿ ಐಟಮ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು.
ಮುಂದೆ ಬಂದರೆ ಹಾಗೆ ನಿಮಗೆ ವುಡನ್ ಐಟಮ್ಗಳಲ್ಲೂ ಕೂಡ ವೆರೈಟಿ ವಾಸ್ಗಳು ಸಿಗುತ್ತೆ. ಸೊ ಇಲ್ಲಿ ನೋಡಿ ಲೈಟ್ ವೇಟ್, ತುಂಬ ಜನ ವೇಟ್ ಜಾಸ್ತಿ ಆಗಬಾರ್ದು ಅಂತಾರೆ, ಪಿಂಗಾಣಿ ಮುಟ್ಟಿದ್ರೆ ಮುರಿದೋಗ್ಬಿಡುತ್ತೆ ಅಂತ. ಬಟ್ ಈ ಥರ ಒಂದು ಕಟ್ಟಿಗೆದು ವಾಸ್ ಇದಾವಲ್ಲ, ಅದು ಮುರಿಯೋದಿಲ್ಲ, ಆ್ಯಂಡ್ ಲೈಟ್ ವೇಟ್ ಇರುತ್ತೆ, ಎಲ್ಲಾದರೂ ಕೂಡ ಇಡ್ಬೋದು, ಯಾವುದು ಕೂಡ ಕ್ಯಾರಿ ಮಾಡ್ಬೋದು. ಈ ವುಡನ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇಲ್ಲಿ ಎಲ್ಲ ಆ್ಯನಿಮಲ್ಸ್ ಒಂದು ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ನೋಡೋಕ್ಕೂ ಕೂಡ ತುಂಬ ಕ್ಯೂಟಾಗಿ ಸಿಂಪಲ್ ಆಗಿರುತ್ತೆ. ಆ್ಯಂಡ್ ವುಡನ್ ವರ್ಕಲ್ಲಿ ತುಂಬ ವೆರೈಟಿ ವರ್ಕ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ, ಈಗ ನೋಡಿ ದೀಪಗಳು ಕೂಡ ಹಾಗೇನೆ. ಇವಾಗ ದೀಪಾವಳಿ ಹತ್ತಿರ ಬರ್ತಾ ಇದೆ, ನವರಾತ್ರಿ ಬರ್ತಾ ಇದೆ, ದೀಪಗಳನ್ನ ಜಾಸ್ತಿ ಬಳಸ್ತಾ ಇದ್ದಾರೆ. ಆದರೆ ಹ್ಯಾಂಡ್ ವರ್ಕ್ ತುಂಬ ಪರ್ಫೆಕ್ಟ್ಲಿ ಕೈಯಲ್ಲೇ ಮಾಡಿರುವಂಥ ಒಂದು ಡಿಸೈನ್ ಇದು. ಏನಪ್ಪ ಅಂತಂದರೆ ತೆಂಗಿನಕಾಯಿ ಎಳ್ನೀರಿನ ಒಂದು ಪೀಸನ್ನು ತೆಗೆದುಕೊಂಡು ಅಲ್ಲಿ ಒಂದು ಪರ್ಫ್ಯೂಮ್ಡ್ ಕ್ಯಾಂಡಲನ್ನು ಇಡುವಂಥದ್ದು. ಇದು ಎಲ್ಲಿ ನೀವು ಎಷ್ಟೊತ್ತಾದರೂ ತೇಲಿಸಿ ಬಿಡ್ಬೋದು. ತುಂಬಾ ಕ್ರಿಯೇಟಿವ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ತೆಂಗಿನಕಾಯಿ ಚಿಪ್ಪಿಂದ ಮಾಡಿರುವಂಥದ್ದು ಕೂಡ ಇದಿದೆ. ವಸ್ತುಗಳು ಅಂದರೆ ಅಲ್ಲಿ ವುಡನ್ ಐಟಮ್ಸ್ ಕೂಡ ಬರುತ್ತೆ. ವುಡನ್ ಐಟಮ್ಸಲ್ಲೂ ಕೂಡ ಟ್ರೇ ಇರ್ಬೋದು, ವಾಲ್ ಹ್ಯಾಂಗಿಂಗ್ಸ್ ಇರ್ಬೋದು, ಅಥವಾ ಜ್ಯುವೆಲ್ರಿ ಬಾಕ್ಸ್ ಇರ್ಬೋದು. ಆಮೇಲೆ ಅಲ್ಲಿಂದ ಹಿಡಿದು ಮಂಟಪ, ದೇವರಿಗೆ ಬಳಸುವಂತಹ ಮಂಟಪಗಳು, ಕಾಟ್ ಇರ್ಬೋದು, ಕಬೋರ್ಡ್ ಇರ್ಬೋದು. ಸೊ ವೆರೈಟಿ ಐಟಮ್ಸ್ಗಳಿದೆ. ವೀಕ್ಷಕರೇ, ಜಯನಗರದಲ್ಲಿ ನಡೀತಾ ಇರುವಂತಹ ಸೌರಾಷ್ಟ್ರ ಎಕ್ಸಿಬಿಷನ್ ಅಲ್ಲಿ ಏನೆಲ್ಲ ಐಟಮ್ಸ್ ಇದೆ ಅಂತ ನಿಮ್ಗೆ ಈ ಎಪಿಸೋಡ್ ಇಷ್ಟ ಆಯ್ತು ಅನ್ಕೋತೀನಿ. ನೀವು ಕೂಡ ಒಂದ್ಸರಿ ಎಕ್ಸಿಬಿಷನ್ಗೆ ಭೇಟಿ ಕೊಡಲೇಬೇಕು. ಇದು ಇವತ್ತಿನ ಸುಹಾಸಿನಿ ವಿಶೇಷ. ನೇರ ದಿಟ್ಟ ನಿರ್ಮಿಸಿದ್ದಕ್ಕಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.